ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಸವ ಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ಬೀದರ್ನ ಶರಣ ಉದ್ಯಾನವನದಲ್ಲಿ ಜರುಗಿದ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಇಷ್ಟಲಿಂಗ ಪೂಜಾ ಯೋಗದ ಪ್ರಾತ್ಯಕ್ಷಿತೆಯನ್ನು ತೋರಿಸಿದರು. ಸಾವಿರಕ್ಕೂ ಅಧಿಕ ಜನ ಈ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಭಾಗಿಯಾಗಿದ್ದರು. ಒತ್ತಡದ ಬದುಕಿನಲ್ಲಿರುವವರಿಗೆ ಕೆಲ ಹೊತ್ತು ಆತ್ಮ ನೆಮ್ಮದಿ, ಮನ ಶಾಂತಿಗಾಗಿ ಇಂತಹ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದ ಅವಶ್ಯಕತೆ ಇದ್ದು ಎಲ್ಲರೂ ಇಷ್ಟಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಇಷ್ಟಲಿಂಗ ಪೂಜಾ ಯೋಗದ ಮಹತ್ವದ ಬಗ್ಗೆ, ವಿಶೇಷತೆ ಬಗ್ಗೆ ಮಾತನಾಡಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತು ಎಂದೂ ಕಂಡರಿಯದ ಕೇಳರಿಯದ ವಿಶ್ವ ವಿನೂತನ ಕ್ರಾಂತಿ ಮಾಡಿದರು. ಕ್ರಾಂತಿಯ ಫಲ ಸ್ವರೂಪ ತತ್ವವೇ ಸರ್ವ ಸಮಾನತೆಯಾಗಿದೆ. ಸರ್ವ ಸಮಾನತೆಯನ್ನ ಬಸವಣ್ಣನವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಸರ್ವರ ಅಂತರಂಗದಲ್ಲಿ ಪರಮಾತ್ಮನ ಶಕ್ತಿ ಅಡಗಿದ್ದು ಸರ್ವರಲ್ಲಿಯೂ ಕೂಡ ಪರಮಾತ್ಮನ ಶಕ್ತಿ ಇದೆ. ಅಂದರೆ ಸರ್ವರು ಸಮಾನರು ಎಂತಲೇ ಅರ್ಥವಾಗಿದೆ. ಅಂತರಂಗದ ಆಳದಲ್ಲಿ ಹುದುಗಿದ ಶಕ್ತಿಯನ್ನ ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಲು ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿದ್ದಾರೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಎನ್ನುವ ಹಾಗೆ ದೇಹವೇ ದೇಗುಲವಾಗಿದ್ದು ದೇಹದ ಅಂತರಾಳದಲ್ಲಿ ಪರಮಾತ್ಮನ ಶಕ್ತಿ ಇದ್ದು ಇಷ್ಟಲಿಂಗ ರೂಪದಲ್ಲಿ ಪೂಜಿಸುವುದಕ್ಕೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗ ಕೊಟ್ಟು ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿದರು. ಲಿಂಗಾಯತ ಎನ್ನುವಂಥದ್ದು ಇದು ಜಾತಿಯಲ್ಲ. ಯಾರು ಪರಮಾತ್ಮನ ಶಕ್ತಿಯನ್ನು ಅನುಭವಿಸಿ ಆನಂದಿಸಿದ್ದಾರೋ ಅದರ ಅನುಭವ ಯಾರಿಗಾಗಿದೆಯೋ ಅವರು ಮಾತ್ರ ಲಿಂಗ ಪೂಜೆ ಮಾಡ್ತಾರೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಹಸ್ತದಲ್ಲಿ ಇಷ್ಟಲಿಂಗ ಇಟ್ಟುಕೊಂಡು ಪೂಜಿಸಿದರೆ ಏಕಾಗ್ರತೆ ಹೆಚ್ಚಿಸುತ್ತದೆ. ಇನ್ನು ಎಡ ಹಸ್ತದಲ್ಲಿ ಲಿಂಗವಿಟ್ಟು ಪೂಜಿಸಿದರೆ ಬಲ ಮೆದುಳು ಆಕ್ಟಿವೇಟ್ ಆಗುತ್ತದೆ. ಆಗ ಬಲ ಮೆದುಳಿನಲ್ಲಿ ತ್ಯಾಗ, ಸೃಜನಶೀಲತೆ, ಪ್ರೇಮ, ನಿಸ್ವಾರ್ಥ ಮನೋಭಾವ ವೃದ್ಧಿಯಾಗುತ್ತದೆ. ಇದು ವೈಜ್ಞಾನಿಕವಾಗಿಯೂ ಕೂಡ ಹೇಳಲಾಗುತ್ತದೆ. ಸೃಜನಾತ್ಮಕ ಸಕಾರಾತ್ಮಕ ಕಾರ್ಯ ಮನುಷ್ಯನಿಂದ ಆಗುತ್ತದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ಸುಪ್ರಭಾತ ಸಂದರ್ಭದಲ್ಲಿ 15-20 ನಿಮಿಷಗಳ ಕಾಲ ಹಸ್ತದಲ್ಲಿ ಇಷ್ಟಲಿಂಗವನ್ನಿಟ್ಟು ನಿರೀಕ್ಷಣೆ ಮಾಡಿದ್ರೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಪೂಜೆ ಮಾಡಿದ್ರೆ ಅವನಲ್ಲಿ ಶಕ್ತಿ ಜಾಗೃತವಾಗುತ್ತದೆ. ಅಸ್ಥಿಯಲ್ಲಿ ಲಿಂಗವನ್ನೆನೆದರೆ ಪರಮಾತ್ಮನ ಶಕ್ತಿ ಮಾನವನಲ್ಲಿ ಅರಿವಿನ ರೂಪದಲ್ಲಿ ಜಾಗೃತವಾಗುತ್ತದೆ. ಆಗ ಮಾನವ ತಪ್ಪು ಹೆಜ್ಜೆ ಇಡುವುದಿಲ್ಲ. ಅದಕ್ಕೆ ಬಸವಣ್ಣನವರು ಅರಿವೇ ಗುರು ಅಂತ ಹೇಳಿದ್ದಾರೆ ಎಂದರು. ಹಾಗೆ ನೋಡಬೇಕಾದ್ರೆ ಶರಣರಿಗೆ ಪ್ರತಿ ದಿವಸವೂ ಶಿವರಾತ್ರಿ, ಪ್ರತಿ ದಿವಸವೂ ಶರಣರು ಲಿಂಗ ಪೂಜಾ ಯೋಗ ಮಾಡುತ್ತಾರೆ ಎಂದರು. ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಮನುಷ್ಯನ ಬೆಳವಣಿಗೆ ಇದೆ, ಶಕ್ತಿ ಜಾಗೃತವಾಗುತ್ತದೆ, ಮನುಷ್ಯನ ಭಾವ ಶುದ್ಧತೆಯಾಗುತ್ತದೆ ಎಂದು ತಿಳಿಸಿದರು. 2002ರಿಂದ ಬಸವ ಸೇವಾ ಪ್ರತಿಷ್ಠಾನ ವತಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಮಾಡ್ತಾ ಇದ್ದು ಇವತ್ತೂ ಕೂಡ ಮಾಡಲಾಗಿದೆ ಎಂದು ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಮಾತನಾಡಿ ತಿಳಿಸಿದರು. ಏನ್ ಸಮುದ್ರಪ್ಪ, ಏನ್ ಸಮುದ್ರ, ಎಂಥ ಎನ್ನಕರಸ್ಥಳದೊಳಗೆ ಶ್ರೀ ಮಹಾರುದ್ರಾಕ್ಷಿಯಿಂದ ಕಂಡೆ ಆ ನಿಮ್ಮ ಪಂಚವಕ್ರಂಗಳ ಬಯಸುವ ಬಯಕೆ ಕೂಡಲ ಸಂಗಮ ದೇವ. ಆ ಬಯಕೆ ನಮ್ಮ ಕೈಗೆ ಬಂದು ಸೇರ್ತದಂತೆ. ಎಲ್ಲ ಮುಖ, ಕಿವಿ, ಪೂರ ಕಿವಿಯ ಮುಂಭಾಗ, ಆಮೇಲೆ ಬ್ರಹ್ಮಚಕ್ರದಲ್ಲಿ, ಆಜ್ಞಾಚಕ್ರದಲ್ಲಿ, ವಿಶುದ್ಧಿ ಚಕ್ರದಲ್ಲಿ ಈ ವಿಭೂತಿಯನ್ನು ಇಲ್ಲಿ ಮುಟ್ಟಿಸಬೇಕು. ಈಗ ಕಣ್ಣಿಗೆ ಈ ರೀತಿ ಕಣ್ಣಿನ ಮೇಲೂ ಕೂಡ ಈ ರೀತಿ ಸ್ವಲ್ಪ ನಿಧಾನವಾಗಿ ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡ್ರ ಕರ್ಮವು ಬದ್ದಲಮ್ಮವು ಪಾವನವ ಮಾಡುವುದು ಸಕಲ ಸಂಪದಕ್ಕೆ ಕಾಣವಿದು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದು ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗೆ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಹೇಳಿದರೆ ಅದಕ್ಕೆ ಆ ಇಷ್ಟಲಿಂಗ ಮೂರ್ತಿಗೆ ನಾವು ಬಸವ ಪೂಜೆಯ ಮಾಡುವೆ.
ಜಯ ಮಾಡುವೆ. ಸಮರದಿಂದ ನಿಮ್ಮ ಹಾಡುವೆ, ಸಮರದಿಂದ ನಿಮ್ಮ ಹಾಡುವೆ. ನಿಮ್ಮ ನಗರದ ಪೂಜೆ ಅನುವಾಯಿತೆನಗೆ, ನಿಮ್ಮ ನಗರದ ಪೂಜೆ ಹಿಂಗೈನಿಗೂ ಕೂಡ ಸರಿಯಾಗಿ ಒರೆಸಬೇಕು. ಪ್ರತಿನಿತ್ಯ ಒಗೆದಿದ್ದ ಬಟ್ಟೆನೆ ನೀವು ಪೂಜಾ ಕೋಣೆ ಭಸ್ಮವನ್ನು ಹಚ್ಚಬೇಕು. ಹಿಂಗೆ ತಿಕ್ಕಿ ಸ್ವಲ್ಪ ಬಿಸಿ ಆಗ್ಬೇಕು ಹಂಗೆ ಮತ್ ನಾವು ಅಗರಬತ್ತಿ ಅದು ತೊಳೆದು ಲಿಂಗಯ್ಯನಿಗೆ ಅರ್ಪಿಸ್ಬೇಕು. ಹೂ ಇತ್ತಂದ್ರೆ ಸಣ್ಣದು ಬಿಳಿದು ಆ ಲಿಂಗಯ್ಯ ಹಿಂದ್ಗಡೆ ಈ ಎಲ್ಲ ಸೃಷ್ಟಿ ನೋಡ್ಲಿಕ್ಕೆ ನಮಗೆ ಬೆಳಕು ಕೊಟ್ಟಿದ್ದಾನೆ ಸೂರ್ಯಚಂದ್ರದ ಮೂಲಕ. ಅದಕ್ಕೆ ದೀಪವನ್ನು ಬೆಳಗ್ತಾ ಇದೆ. ಘಂಟಾನಾದನ್ನು ಕೂಡ ಯಾಕೆ ಮಾಡ್ತೀವಿ ಅಂದ್ರೆ ಧ್ವನಿಪೆಟ್ಟಿಗೆ ಮಾತಾಡೋದು ಧ್ವನಿಪೆಟ್ಟಿಗೆ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಅಷ್ಟವಿಧ ಅರ್ಚನೆ ಆದ್ಮೇಲೆ ನೇರವಾಗಿ ಕುಳಿತುಕೊಂಡು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ಸಂಗಮ ದೇವ. ಆ ಪರಮಾತ್ಮನೇ ನಮಗೆ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಅವನೇನ. ನಮ್ಗೆ ಯಾರಿಲ್ಲ ಅಂತ ನಾವು ಯಾವತ್ತೂ ಕೂಡ ಅನ್ಕೋಬಾರ್ದು. ನಾವೆಲ್ಲ ಅಲ್ಲಿಂದನೇ ಬಂದಿವಿ, ಶೂನ್ಯದಿಂದನೇ ನಾವೆಲ್ಲ ಬಂದಿವಿ. ನಮ್ಮ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಅವನೇ ಅದಾನೆ. ಅವನ ಸೃಷ್ಟಿಯಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವ ಬಂದಿದೆ. ಆ ಒಂದು ವಚನ ನೀವೆಲ್ಲರೂ ಕೂಡ ಹೇಳ್ಬೇಕು. ಅಯ್ಯ ಎನ್ನ ಹೃದಯದಲ್ಲಿ ವ್ಯಾಪಿಸಿರುವ ಪರಮಚಿತ್ ಬೆಳಗ ಅಯ್ಯ ಎನ್ನ ಮಸ್ತಕದೊಳಗೆ ಕೂಡಿದ ಮನಸ್ಸಿನೊಳಗಿಂಬಿಟ್ಟಿರಲ್ಲ ಅಯ್ಯ ಮಹಾಬೆಳಗ ತಂದು ಕಂಗಳೊಳಗಿಂಬಿಟ್ಟಿರಲ್ಲ ಅಯ್ಯ ಎನ್ನ ಕಂಗಳೋಳ್ ಕೂಡಿದ ಮಹಾಬೆಳಗ ತಂದು ಕರಸ್ಥಲದೊಳಗಿಂಬಿಟ್ಟಿರಲ್ಲ ಅಯ್ಯ ಎನ್ನ ಕರಸ್ಥಲಿ ಸೃಜಿಸಿದಿರಲ್ಲ ಅಯ್ಯ ಎನ್ನ ಶ್ರೋತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವವ ಕೂಡಲ ಸಂಗಮ ದೇವ ನಿಮ್ಮಿರವ ಈ ಪರಿಯಲ್ಲಿ ಕಾಣಿಸುತ್ತಿರ್ದಿರಲ್ಲ ಬಸವ ಓಂ ನಮಃ ಶಿವಾಯ. ನಮ್ಮ ಅಂತರಂಗದಲ್ಲೇ ವ್ಯಾಪಿಸಿರ್ತಕ್ಕಂಥ ಆ ಇಷ್ಟಲಿಂಗಯ್ಯ ಎಷ್ಟನ ಜಗದಗಲ ಮಿಗಿಲಗಲ ಜಗದಕ್ಕೆ ಬಂದು ಇಷ್ಟಲಿಂಗವಾಗಿ ಬಂದಿದ್ದಾರೆ. ಆ ಇಷ್ಟ ನೋಡ್ಬೇಕು, ಇದು ಇಷ್ಟಲಿಂಗ ಅರ್ಚನೆ. ಬಸವಾಯ ಬಸವ ಓಂ ನಮಃ ಶಿವಾಯ ಬಸವ ಓಂ ನಮಃ ಶಿವಾಯ ಈ ನಿಧಾನವಾಗಿ ಬಡಿದುಕೊಂಡು ಮಜ್ಜನ ತಟ್ಟೆಯಲ್ಲಿ ಹಾಕಿ ಈಗ ದೇವೋದಕವನ್ನು ಮಾಡ್ಕೊಳ್ಬೇಕು. ಎಡಗೈಲಿಟ್ಟು ಪೂಜೆ ಮಾಡಿದ್ರೆ ಬಲನೆಗಳು ಆಕ್ಟಿವೇಟ್ ಆಗಿ ಅದು ಅಮೃತ ರಸ ಒಳಗೆ ಬರುತ್ತದೆ. ಆ ಒಂದು ಶಕ್ತಿ ಕಣ್ಣಿನಿಂದ ರೆಟನಾ ಅಂತಕ್ಕಂಥ ಮಜ್ಜಕೋಶಗಳಿಂದ ಕಣ್ಣಿನಿಂದ ಶಕ್ತಿ ಬಂದು ಒಳಗಿನ ಶಕ್ತಿ ಕಣ್ಣಿನ ಮುಖಾಂತರ ಬಂದು ಲಿಂಗದ ಮೇಲೆ ಎಲ್ಲ ಕುಂತಿರ್ತವೆ. ಅದಕ್ಕೆ ಆ ಲಿಂಗದ ಎಷ್ಟೇ ಲಿಂಗೋದಕ ಮಾಡ್ಕೋಬೇಕು, ಚೆಲ್ಲಲಾದಾಗ ಸ್ವೀಕಾರ ಮಾಡ್ಕೋಬೇಕು. ಬಸವೋಂ ನಮಃ ಶಿವಾಯ, ಬಸವೋಂ ನಮಃ ಶಿವಾಯ, ಬಸವೋಂ ನಮಃ ಶಿವಾಯ. ಆ ಲೋಕದಲ್ಲಿ ಎತ್ತಿ ಈ ಲಿಂಗೋದಕ ಮಾಡ್ಕೊಳ್ಳಿ. ಇಷ್ಟ ಲಿಂಗೋದಕ, ಭಾವಲಿಂಗೋದಕ. ಈ ಬಲಗೈಯಿಂದ ಹಿಂಗೆ ಲಿಂಗ ಹಿಡ್ಕೊಂಡು ಹಿಂಗೆ ತಗೊಳ್ಬೇಕು. ಲಿಂಗೋದಕ ತಗೊಂಡ್ಮೇಲೆ ಇದೇನ್ ಕೈ ಹತ್ತದಲ್ಲ ಅದು ನಿಮ್ಮ ಮುಖ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಶಿವ ಶಿವ ಪರಮಾಶ್ರಯವೇ ತಾನಾಗಿ ಶರಣಾರ್ಥಿ
ಶಿವಾಯ. ಶಿವಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಅಷ್ಟು ಮಂತ್ರವನ್ನು ಲಿಂಗವನ್ನು ನೋಡ್ತಾ ನೋಡ್ತಾ ಲಿಂಗವೆನ್ನಿ ಲಿಂಗೈಕ್ಯವೆನ್ನಿ ಸಂಘವೆನ್ನಿ ಸಮರಸವೆನ್ನಿ. ಓಂ ಮಹಾಲಿಂಗಮಿಷ್ಟಲಿಂಗಂ. ಓಂ ಮಹಾಲಿಂಗಮಿಷ್ಟಲಿಂಗಂ. ಓಂ ಬಸವ ಬಸವಂ. ಓಂ ಬಸವ ಬಸವಂ. ಸಂಕಲ್ಪ ಸಿದ್ಧಿದಾಯಕಂ. ಸಂಕಲ್ಪ ಸಿದ್ಧಿದಾಯಕಂ. ಸಕಲ ಇಷ್ಟಪ್ರದಾಯಕಂ. ಸಕಲ ಇಷ್ಟಪ್ರದಾಯಕಂ. ಬಸವ 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 ವಿದ್ಯೆಯೇ. ಓಂ ಬಸವ ಬಸವ ಬಸವ. ಇವತ್ತಿನ ಮಕ್ಕಳು ಮೊಮ್ಮಕ್ಕಳಿಗೂ ಗುರು ಬಸವಣ್ಣನವರು ಸರ್ವಶರಣರು ಸುಖಶಾಂತವಾಗಿ ಪ್ರಾರ್ಥನೆ ಮಾಡ್ತಾರೆ. ಶರಣು ಶರಣಾರ್ಥಿ. ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನು. ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿ. ಬಲಗೈದಲ್ಲಿ ಹಿಡ್ಕೊಂಡು ಆ ಪ್ರಸಾದವನ್ನು ಸ್ವೀಕಾರ. ಅಂಗೈ ಮೇಲೆ ಪುನಃ ಪಂಚಕೋನವನ್ನು ಬರೆದು ಲಿಂಗಯನ್ನು ಇರಿಸಿ ಮತ್ತೆ ಹಿಂಭಾಗಕ್ಕೆ ತಲೆ ಹಿಂಭಾಗಕ್ಕೆ ಭಸ್ಮವನ್ನು ಧರಿಸಿ ಕಣ್ಣು ತುಂಬ ನೋಡ್ಬೇಕ್ರಿ. ಕೃತಜ್ಞತೆ ಸಲ್ಲಿಸ್ಬೇಕು. ಯಾಕಂದ್ರೆ ನಮ್ಗಲ್ಲೋ ಇಲ್ಲೋ ಓಡಾಡ್ಕೊಂಡು ಕ್ಯೂ ಹತ್ತಿ ಕಷ್ಟಪಟ್ಟು ಹೈರಾಣ ಆಗಿಸದನೆ ತಾನಾಗಿ ಬಂದು ಪೂಜೆಗೊಂಡು ನನ್ನ ಆಯುಷ್ಯ, ನನ್ನ ಆರೋಗ್ಯ, ನನ್ನ ಜ್ಞಾಪಕ ಶಕ್ತಿ ಎಲ್ಲವೂ ಹೆಚ್ಚಿಸಿರ್ತಕ್ಕಂಥ ಆ ಮಹಾಗಣಲಿಂಗ ಪರಮಾತ್ಮ ಇಷ್ಟಲಿಂಗನಿಗೆ ನಾವು ಶರಣು ಶರಣಾರ್ಥಿಯನ್ನು ಸಲ್ಲಿಸ್ಬೇಕು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಹೀಗೆ ಕರ ಮುಟ್ಟಿ ಶರಣ ಮಾಡಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಈಗ ಪುನಃ ಅಂಗದ ಮೇಲೆ ಧರಿಸಿಕೊಳ್ಳಿ. ಏನಂದ್ರೆ ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ಅಂತ. ನಾವು ಆಕಳ ಹಾಲು ಕುಡಿದ್ರ ಅಮೃತ ಕುಡ್ದಂಗ ಆಗ್ತದ್ರಿ ಅಂತೀವಲ್ಲ. ಆಕಳ ಹಾಲು ಕುಡಿಬೇಕು, ಅದು ಅಮೃತ ಕುಡ್ದಂಗ ಆಗ್ತದ. ನೀ ಅಮೃತದೊಳಗೆ ಇದ್ದಿ ಮತ್ತ ಆಕಳ ಹಾಲು ಕುಡಿಬೇಕಂತ ಬಯಸ್ಬೇಕೇನ್? ಬಯಸೋರಿಗೆ ಏನಂತ್ರಿ? ನೀವೇ ಅಂದ್ರಪ್ಪ ಅದು. ಹೌದಿಲ್ಲ, ನಾವು ಆಕಳ ಹಾಲು ಕುಡಿದ್ರೆ ಅಮೃತ ಕುಡ್ದಂಗ ಆಗಿರೋದ ಅಂತ ಹೇಳ್ತಾರೆ. ಆದ್ರೆ ನಾವು ಅಮೃತದೊಳಗೆ ಇದ್ವಿ, ಅಮೃತ ಸಾಗರದೊಳಗೆ ಇದ್ವಿ. ಮತ್ತ ಆಕಳ ಹಾಲಿಗೆ ಬಯಸ್ತೇವೆ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ನಾ ಹೇಳ್ತಿಲ್ರಿ. ಇದು ಅಲ್ಲಮ್ಮ ಪ್ರಭುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಹೇಳ್ತಾರೆ, ಮೇರು ಮಧ್ಯದೊಳಗೆದ್ದು ಜರಡ ತೊಳೆಯುವ ಚಿಂತೆ ಏಕೆ. ಮೇರು ಮಧ್ಯ ಅಂದ್ರೆ ಬಂಗಾರದ ಪರ್ವತನೇ. ಆ ಬಂಗಾರದ ಪರ್ವತದೊಳಗಿದ್ದು ಎಲ್ಲ ಸುತ್ತಮುತ್ತಲೇ ಬಂಗಾರ ಅದ ರೀ. ಆ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ನಿಂದ ಮ್ಯಾಲ ಎಲ್ಲಿ ನೋಡಿದ್ರು ಬಂಗಾರ ಅದ. ಮತ್ ನಾವು ಅಲ್ಲಿ ನಿಂತು ಏನ್ ಹೇಳ್ತೀವಿ? ಜರಗ ಅಂದ್ರೇನು? ಈ ಮಣ್ಣಿನ ಮಿಕ್ಸ್ ಆಗಿರ್ತದ್ರಿ ಬಂಗಾರ ಚೂರ್ ಚೂರ್. ಈಗೇನ್ ಆಭರಣ ಮಾಡ್ತಾರಲ್ಲ, ಆ ಆಭರಣ ಮಾಡುವಾಗ ಚೂರ್ ಚೂರ್ ಏನ್ ಬಿದ್ದಿರ್ತದಲ್ಲ ಅದು ಮಣ್ಣಿನ ಮಿಕ್ಸ್ ಆಗಿರ್ತದೆ. ಆ ಮಣ್ಣಿನಾಗಿ ಮಿಕ್ಸ್ ಆಗಿರ್ತಕ್ಕಂಥ ಚೂರ್ ಚೂರ್ ಬಂಗಾರ ಆಸೆ ಮಾಡ್ತೀವಂತ. ಎಲ್ಲಿದ್ದು? ನಗು ಬರ್ತದಲ್ಲ. ಹಿಂಗ ನಾವು ನಮ್ನಾವೇನಾಗ್ಬೇಕ್ರಿ? ನಾವ್ ಎಂಥ ನಾ ಮುಂದಿನ ಶಬ್ದಗಳು ನಾ ಹೇಳೋದು ನಿಮಗೆ. ಅದಕ್ಕೆ ಮೂರನೇದಾಗಿ ಹೇಳ್ತಾರೆ ಅವರು, ಗುರುವಿನೊಳಗೆದ್ದು ತತ್ವವಿದ್ಯೆ ಚಿಂತೆ ಏಕೆ. ಅಂದ್ರ ಗುರು ಯಾರಿಗೆ ಗುರು ಅಂತೇನೋ ಆ ತತ್ವವನ್ನು ತಿಳ್ಕೊಂಡು ಆ ತತ್ವದಂತೆ ನಡೀತಕ್ಕಂಥ ಆ ಒಂದು ಶರಣನಿಗೆ ಗುರು ಅಂತೀವಿ. ಆ ಗುರುವಿನ ಹತ್ರ ಇದ್ದಾಗ ಸದಾ ಕಾಲ ಹೆಂಗ್ ಇರ್ತದ ಅಂತಂದ್ರೆ ಆ ಗುರು ನೋಡಿದ್ರು ಒಂದು ಸಂದೇಶ ಸಿಗ್ತದ, ಅವ ನಡೆದ್ರು ಒಂದು ಸಂದೇಶ ಸಿಗ್ತದ. ಅದಕ್ಕೆ ಶರಣ ನುಡಿದರೆ ಪಾವನ ಕಾಣಿರೋ, ಶರಣ ನಡೆದದೆ ಶಿವತತ್ವ ಕಾಣಿರೋ. ಈಗ ನೀವು ಪಾರಿಜಾತ ಹೂ ಪಕ್ಕಕ್ಕೆ ಓಡಾಡ್ರಿ, ಏನ್ ಸಿಕ್ತದ ನಿಮ್ ಹೋಗಿ? ಸುಮ್ ಓಡಾಡ್ತಾರೆ ದೂರಿದ್ರಿ.
ನೀವು ಇಲ್ಲ ಅಲ್ಲಿ ಎಲ್ಲರ ಬಳ್ಳಿ ಇತ್ತು ಅಂತಂದ್ರೆ ಇಲ್ಲೆಲ್ಲೋ ಪಾರಿಜಾತದ ಹೂ ಅದರಿ ಅಂತಿರಿಲ್ಲ, ಎಷ್ಟು ವಾಸನೆ ಬರ್ತದೆ. ಹಾಗೇನೆ ಆ ಒಂದು ತತ್ವದಂತೆ ತತ್ವ ಸ್ವರೂಪನೇ ಆಗಿರ್ತಕ್ಕಂಥ ಗುರುವಿನ ಸಂಘದಲ್ಲಿ ನಾವು ಇದ್ದೀವಿ ಅಂದ್ರೆ ನಮ್ಗೆ ಹೆಜ್ಜೆಗೂ ಕೂಡ ಏನ್ ಸಿಗ್ತದೆ? ಆ ತತ್ವನೇ ನಮ್ಗೆ ಸಿಗ್ತದ. ಮತ್ತ ಅದು ಬಿಟ್ಕೊಟ್ಟು ಮತ್ತೆಲ್ಲೋ ಪುರಾಣ ಹೇಳ್ತಾರ, ಅವ್ರು ಹೇಳ್ತಾರ, ಇವ್ರು ಹೇಳ್ತಾರ, ಎಲ್ಲೋ ಎಲ್ಲಿಂದ ಬಂದಾರ, ಬೇರೆ ಬೇರೆ ಕಡೆಯಿಂದ ಬಂದಾರ ಅಂತ ತಿಳ್ಕೊಂಡು ಹೋಗೋದು ಹುಯಿ ಅಂತ. ಇಲ್ಲಿ ಬಿಟ್ಕೊಟ್ಟು ಅಲ್ಲಿ ಹೋಗೋದಕ್ಕೆ ಏನಂತಾರೆ? ಮತ್ ನಾಲ್ಕನೇದಾಗಿ ಹೇಳ್ತಾರ ಅವರು, ಪ್ರಸಾದದೊಳಗೆದ್ದು ಮುಕ್ತಿಯ ಚಿಂತೆ ಏಕೆ? ಪ್ರಸಾದದೊಳಗೆದ್ದು ಮುಕ್ತಿಯ ಚಿಂತೆ ಏಕೆ? ಈಗ ನಾವು ಅಂತಿರ್ತೇವೆ ನೋಡ್ರಿ, ಏನು ಸಾಕಾಗಿದ್ರಿ ಈ ಸಂಸಾರ ಯಾವಾಗ ಬಿಡ್ತದೋ ಏನೋ, ಇದರಿಂದ ಯಾವಾಗ ಬಿಡುಗಡೆ ಆಗ್ತೀವೋ ಏನೋ, ಈ ಜಂಜಾಟದಿಂದ ಅಂತೀವಲ್ಲ ನಾವು. ಅವ್ರಂತಾರ ಅದಲ್ಲ, ಏನದಂದ್ರೆ ಪ್ರಸಾದ ಅಂದ್ರೆ ಏನು ಜೀವನದಲ್ಲಿ ಬರ್ತದೋ, ಯಾವ್ದಾವ್ದು ಬರ್ತದೋ ಅದೆಲ್ಲ ಸ್ವೀಕಾರ ಮಾಡ್ಕೊಂಡು ಮತ್ತ ಆನಂದವಾಗಿರೋದೇ ಅದು ಪ್ರಸಾದ ಅದ. ಮತ್ತ ಅದು ಬಿಟ್ಕೊಟ್ಟು ಮತ್ತೆ ಮುಕ್ತಿ ಆಗ್ಬೇಕು ಅಂತ ತಿಳ್ಕೊಂಡು ಬಯಸ್ಕೊಟ್ಟು ಪೂರ್ತಿ ಅಂತಂದ್ರೆ ಇಲ್ಲ. ಪ್ರಸಾದ ಅಂದ್ರೆ ಪ್ರಸನ್ನ ಜೀವನ, ಪ್ರಶಾಂತ ಜೀವನ. ಅದಕ್ಕ ಅಂತ ಒಂದು ಪ್ರಸನ್ನ ಪ್ರಶಾಂತ ಜೀವನವನ್ನು ಮಾಡ್ಕೊಳ್ಳೋದು ಬಿಟ್ಟು ಮತ್ ಇದ್ರಿಂದ ಏನ್ ಬಿಡುಗಡೆ, ಇದ್ರಿಂದ ಏನ್ ಬಿಡುಗಡೆ? ಯಾವ್ದ್ರಿಂದ್ರಿ? ನೀವು ಗಂಡನಿಂದ ಬಿಡುಗಡೆ ಮಾಡ್ತೀರಿ? ಸಾಧ್ಯನೇ ಇಲ್ಲ. ಹಂಗ್ ಬಿಡುಗಡೆ ಹೊಂದೋರು ಆ ಕಡೆ ಹೋಗೇ ಬರ್ತಂತಾರೆ ಶರಣರು, ಹೌದಿಲ್ಲ? ಅದು ಸಾಧಿಸಿ ತೋರಿಸ್ಬೇಕು, ಅಲ್ಲಿ ಇದ್ದೇ ಸಾಧಿಸಿ ತೋರಿಸ್ಬೇಕು. ಶರಣರು ಬಿಟ್ಟು ಬಂದಾರೇನ್ರಿ? ಯಾರ ಶರಣರು ಬಿಟ್ಟು ಬಂದಾರೆ? ಇಲ್ಲ, ಅಲ್ಲಿ ಇದ್ದಿನೇ ಸಾಧನೆ ಮಾಡ್ಯಾರ, ಹೌದಿಲ್ಲ? ನೀಲಾಂಬಿಕಾ ತಾಯಿ 1,96,000 ಜಂಗಮರು ಬಂದು ಬಸವಣ್ಣನವರಿಗೆ ದರ್ಶನಕ್ಕೆ, ಬಸವಣ್ಣನವರ ಒಂದು ಕ್ರಾಂತಿ ತತ್ವಕ್ಕ ಅಲ್ಲಿ ಬರ್ತಾ ಹೋದ್ರ ಬಸವಾನಿನ ದಂಡು ಬೆಳಿಲಿ ಅಂದೋಡ್ರಿ, ಬೆಳಿಲಿ ಅಂದಳು. ಮತ್ತ ಮಹಾಮನೆ ಬಂದವರಿಗೆಲ್ಲ ಪ್ರತಿಯೊಬ್ಬರಿಗೆ ಗಮನ ಕೊಟ್ಟು ನೋಡ್ಕೊಡ್ರಿ, ಹೌದಿಲ್ಲ? ಎಲ್ಲರಿಗೂ ಲಕ್ಷ ಕೊಟ್ಟು ನೋಡ್ಯಾರ ಇಲ್ಲಮ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತ ಆ ಲಕ್ಷ ಕೊಟ್ಟು ನೋಡೋದಷ್ಟೇ ಅಲ್ಲ, ಆಕಿ ಎಲ್ಲಕ್ಕಿಂತ ಅಕ್ಕ ಮಹಾದೇವಿ ಇಲ್ಲಿ ನಿಖಿಲ ನಯನನ್ ಬೆಳೆದೋಡ್ರಿ. ಈ ಆಜ್ಞಾ ಚಕ್ರದಲ್ಲಿ ಬಂದಳು ಯಾರು? ಮಹಾದೇವಿ ಅಕ್ಕನಾಗಮ್ಮ ಇಲ್ಲಿ ಬಂದಳು ಶಿಖಾ ಚಕ್ರದಲ್ಲಿ. ಆದ ನೀಲಾಂಬಿಕಾ ತಾಯಿ ಪಶ್ಚಿಮ ಚಕ್ರದಲ್ಲಿ ಪೂರ ಕೊನೆದ್ರಿ. ಎಲ್ಲಿ ನಿಂತು ಸಾಧನೆ ಮಾಡಿದ್ರಿ? ಅಲ್ಲೇ ಮಹಾಮನೆಯಲ್ಲಿ ನಿಂತು ಎಲ್ಲರಿಗೂ ಪ್ರಸಾದ ಮಾಡಿ ಎಲ್ಲಾ ಕಡೆ ಲಕ್ಷ ಕೊಟ್ಟು ಮತ್ತ ಕ್ರಾಂತಿಯಾದಾಗ ಆ ವಚನ ಸಾಹಿತ್ಯ ಸಂರಕ್ಷಣೆಗೆ ಸುರಂಗ ಮಾರ್ಗದಿಂದ ಶರಣರಿಗೆ ಕಳಿಸಿ ತಾ ಕೊನೆ ಎಲ್ಲರೂ ಎಲ್ಲಾ ಕಡೆ ಹೋದ್ಮೇಲೆ ಮತ್ತ ತಾಯಿಗೆ ಹೋದ್ರಿ, ತಂಗಳಿಗೆ ಹೋದ್ರಿ. ಎಂತ ಸಾಧನೆ ರೀ ಇದು! ಪ್ರಸಾದದೊಳಗಿದ್ದು ನಾವು ಮಾಡ್ತಕ್ಕಂಥದ್ದು ಪ್ರಸನ್ನ ಚಿತ್ತದಿಂದ. ಮಾತಿನಂತೂ ಗೋಳು ಹೊಡ್ಕೋತಾನೆ ಹೋಯ್ತು, ನಮ್ಮ ಜೀವನ ಆಯುಷ್ಯನೇ ಮುಗಿದೋಯ್ತು. ನಾವು ಹೋಗ್ಬೇಕಂದಿದ್ವಿ ಶರಣರ ತನಕ ನಮ್ಮ ಮನೇನೇ ಬಿಡೋದು, ಮನೆ ನೀವು ಬಿಡತ್ತೋ ನೀವು ಮನೆ ಬಿಡೋದು ಗೊತ್ತಿಲ್ಲ. ನಾವು ಮನೆ ಬಿಡೋದು ಮಾತ್ರ ಮನೆ ನಾವು ಹಾಕ್ತೀವಿ, ಹೌದಿಲ್ಲ? ಹಿಂಗೆ ಯಾರೋ ಗಿಡಕ್ಕೆ ತೆಕ್ಕೆ ಬಿದ್ದೀನಂತ, ಯಾಕೆ ಹಿಂಗಂದ್ರೆ ಬಿಡಲೇ ಹೋಗಿದ್ರಿ ಗಿಡ ಅಂತ ಅಂದ್ರೆ ಗಿಡದ ಮೇಲೆ ನಾವು ಅಪವಾದ ಹಾಕೋದು. ಅದಕ್ಕೆ ಅದು ಅಲ್ಲ, ಎಲ್ಲಿ ಇರ್ತೀವೋ ಅದು ಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಂಡು ನಮ್ಮ ಜೀವನ ಪ್ರಸನ್ನ ಮಾಡ್ಕೊಳ್ಬೇಕು. ಅದು ಪ್ರಸಾದ ಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಲಿಂಗ ಪೂಜೆ ಮಾಡ್ಕೊಂಡ್ರ ನೀವು ಪೂರ ಎಲ್ಲಾ ರಾಜ್ಯ ಭಂಡಾರ ಏನೇನದು ಮತ್ ಎಲ್ಲಾ ಅಧಿಕಾರನೂ ಕೂಡ ಸಿಗ್ತದ ಅಂತ ಹೇಳ್ರಿ. ಅಷ್ಟೈಶ್ವರ್ಯನ 8 ರೀತಿಯಾಗಿರ್ತಕ್ಕಂಥ ಅಧಿಕಾರ ನಿಮ್ಗೆ ಸಿಗ್ತದ. ಮಿನಿಸ್ಟರ್ ಆಗ್ಬೋದಂತ ನೀವು ಎಲ್ಲಾ ರೀತಿಯಿಂದ ಪೂಜೆ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡು, ರಾಷ್ಟ್ರಪತಿನೂ ಆಗ್ಬೋದಂತ. ಇಂಥ ಒಂದು ಅಧಿಕಾರ, ಅಷ್ಟೈಶ್ವರ್ಯ, ಸಂಪತ್ತು ಎಲ್ಲನೇ ಅಲ್ಲಿ ಸಿಗ್ತದೆ ಅಂತಕ್ಕಂಥ ಮಾತು ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ. ಇನ್ನು ಎರಡನೇದಾಗಿ ಹೇಳ್ತಾರ ಅವ್ರೇನಂತ, ಪ್ರಾಣಲಿಂಗ ಪೂಜೆಯದು ಅಖಂಡ ಚಿದೈಶ್ವರ ಪ್ರದವಾಯಿತ್ತು ನೋಡ. ಪ್ರಾಣಲಿಂಗ ನೀವು ಪೂಜೆ ಮಾಡ್ತೀವಿ, ತೋರಿಸ್ತೀವಿ ಮುಂದೆ ಅರ್ಧ ಗಂಟೆಗೆ. ನಾವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಪೂಜೆಯನ್ನು ನಾವೆಲ್ಲ ಮಾಡ್ಕೊಳ್ಳೋರಿದ್ದೀವಿ. ಇಷ್ಟಲಿಂಗ ಪೂಜೆ ಮಾಡಿದಾಗ ಅಷ್ಟೈಶ್ವರ ಪ್ರದವಾಯಿತು. ಇನ್ನು ಪ್ರಾಣಲಿಂಗ ಪೂಜೆ ಮಾಡ್ಕೊಂಡ್ರಿ ಅಂದ್ರೆ ಏನ್ ಸಿಕ್ತು ನಿಮ್ಗಂದ್ರೆ ಅಲ್ಲಿ ಸಿಗ್ಲತ್ತದ ಏನ್ರ? ನಾಲ್ಕು ಏನೋ ಸಿಗ್ಲತ್ತದ. ಯಾಕಂದ್ರೆ ಅಲ್ಲೋ ಎಲ್ಲೋ ರೆಕಾರ್ಡ್ ನೋಡಿರ್ತೀವಿ, ನಾನು ಆ ಕಡೆ ಹೋಗ್ಲೇ ನೋಡಿರ್ತೀನಿ. ಏನ್ ತಗೋರಕ್ಕೆ ಈ ಸಂಪತ್ರಿ? ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಪ್ರಾಣಲಿಂಗ ಪೂಜೆಯದು ಅಖಂಡ ಚಿದೈಶ್ವರ ಪ್ರದವಾಯಿತು. ಪ್ರಾಣಲಿಂಗ ಪೂಜೆ ಮಾಡಿದ್ರೆ ಅಖಂಡ, ಅಖಂಡ ಯಾರು ಇರ್ತಾರೆ ಹೇಳ್ರಿ? ನಾ ಇಲ್ಲಿದ್ದೀನಿ, ಬಸವಗೆರೆಗಿಲ್ಲ, ಬಸವಗೆರೆಗಿದ್ದೀನಿ ಇಲ್ಲಿಲ್ಲ, ನೀವ್ ಇಲ್ಲಿದ್ರಿ ಮನೆಗಿಲ್ಲ, ಮನೆಗಿದ್ರಿ ಇಲ್ಲಿಲ್ಲ ಅಂದ್ರೆ ನಾವು ಖಂಡಿದ್ದೇವ್ರಿ. ಒಂದಲ್ಲಿದ್ರೆ ಮತ್ತೊಂದಲ್ಲಿ ಇರಂಗಿಲ್ಲ, ನಾವು ಖಂಡಿದ್ದೇವು. ಅಖಂಡ ಯಾರದ? ಪರಮಾತ್ಮ. ಅಖಂಡ ಪರಿಪೂರ್ಣ, ಪೂರ್ಣ, ಎಲ್ಲಾ ಕಡೆ ತುಂಬಿರ್ತಾನ, ಅದು ಪರಿಪೂರ್ಣ. ಅದಕ್ಕ ನೀವು ಪ್ರಾಣಲಿಂಗ ಪೂಜೆ ಮಾಡ್ಕೊಂಡ್ರಲ್ಲ, ಏನ್ ಸಿಕ್ತು ಅಂತ ನಿಮ್ಗ?
ಅಖಂಡ ಪರಿಪೂರ್ಣ ಚಿದೈಶ್ವರ ಪ್ರದವಾಗ್ತದಂತ ನಿಮ್ಗೆ ಸಿಗ್ತದಂತ್ರಿ. ಹೆಂಗಂದ್ರ ಈಗ ಅಷ್ಟೈಶ್ವರ ಅಂದ್ರೆ ಈಗ ನಿಮ್ಗೆ ಅಧಿಕಾರ ಸಿಗ್ಬೋದು. ಅಧಿಕಾರ ಎಷ್ಟು ದಿನ ಇರ್ತದ್ರಿ? 5 ವರ್ಷ ಇರ್ತದ, 3 ವರ್ಷ ಇರ್ತದ, ಹೌದಿಲ್ಲ? ಈಗ ಒಂದ್ ಕಾರ್ ತಗೊಂಡು ಆ ಕಾರ್ ತಗೊಂಡಾಗ ಖುಷಿ ಆಯ್ತದ, ಮತ್ತದು 3 ವರ್ಷ ಆದ್ಮೇಲೆ ಮತ್ತೇನ್ ಬಯಸ್ತೀವಿ? ಹೊಸದ್ ಬಯಸ್ತೀವಿ. ಅಂದ್ರೆ ಈಗ ಅಷ್ಟೈಶ್ವರ ಸಂಪತ್ತಿನಲ್ಲಿ ಪರಿಪೂರ್ಣ ಸುಖ ಇಲ್ರಿ. ಈಗ ಸುಖ ಅನಿಸ್ತದ, ಮತ್ ಥೋಡೆ ದಿನಕ್ಕ ಅದು ಮತ್ತೊಂದು ಬಯಸ್ತದ, ಇನ್ನೂ ಬೇಕು ಅಂತ ಅನಿಸ್ತದ್ರಿ. ಎದರಲ್ಲಿ? ಅಷ್ಟೈಶ್ವರ್ಯ ಸಂಪತ್ತಿನಲ್ಲಿ. ಇದು ಭೌತಿಕ ಸಂಪತ್ತು, ಮನೆ ಹೊಲ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಇದು ಮತ್ತೆ ಮತ್ತೆ ಬೇಕನ್ನಿಸ್ತದ್ರಿ. ಈ ಅಷ್ಟೈಶ್ವರ್ಯ ಇದು ನಿಮ್ಗೆ ಇಷ್ಟಲಿಂಗ ಪೂಜೆ ಮಾಡೋದು ಸಿಗ್ತದೆ. ಇನ್ ಪ್ರಾಣಲಿಂಗ ಪೂಜೆ ಮಾಡೋದು ಏನ್ ಸಿಕ್ತಂದ್ರೆ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಚಿದೈಶ್ವರ್ಯ. ಚಿದೈಶ್ವರ್ಯ ಅಂದ್ರೆ ಸಾಕೆನಿಸದ ಸವೆಯದ ಮತ್ತೊಂದನ್ನು ಬೇಕೆನಿಸಿದ ಸುಖವೇ ಪರಮ ಸುಖ, ಸುಖವೇ ಪರಮ ಸುಖ ಸಿಗ್ತದೆ. ಯಾವ್ದಂದ್ರ ಪ್ರಾಣಲಿಂಗ ಪೂಜೆಯಲ್ಲಿ. ಅಂದ್ರ ಇದು ಎಂದೆಂದು ಮತ್ತೆ ನಿಮ್ಗೆ ದುಃಖನೂ ಆಗಲ್ಲ, ಮತ್ತೊಂದು ಬೇಕನ್ಸಲ್ಲ, ಸಾಕಪ್ಪ ಆನಂದೋ ಆನಂದ, ಆನಂದದಲ್ಲೇ ತೇಲಾಡ್ತೀರಿ ನೀವು. ಈ ವಚನ ಗಾಯನ ಮಾಡಿದ್ರು ನೋಡಿ, ಆ ವಚನ ಗಾಯನ ಮಾಡುವಾಗ ಹೆಂಗ ಅನ್ಸ್ಲತ್ತಿತ್ತು ನಿಮ್ಗ? ಏನೇನು ಬಯಕೆ ಇದ್ದಿಲ್ರಿ, ನಿತ್ಯ ಮುಗಿದ ತಕ್ಷಣ ಮತ್ತೆ ಆ ಕಡೆ ನೋಡ್ತೀವಿ. ಇದು ಅಷ್ಟೈಶ್ವರ್ಯ. ಆದ್ರೆ ಅಖಂಡ ಚಿದೈಶ್ವರ್ಯ ಅಂದ್ರೆ ಎಂದೆಂದು ನಿಮ್ಗೆ ಸಾಕಿ ಅನ್ಸಂಗಿಲ್ಲ, ಮತ್ತೊಂದು ಬೇಕನ್ಸಂಗಿಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಆನಂದದಲ್ಲಿ ಓಲಾಡ್ತೀರಿ. ಅಂತ ಒಂದು ಪರಮಾ ಸುಖವೇ ಅದು ಪರಮಾನಂದ ಪ್ರಾಪ್ತಿ. ಅದು ಎದುರಿನಿಂದ ಸಿಕ್ತಂದ್ರೆ ಈ ಒಂದು ಪ್ರಾಣಲಿಂಗ ಪೂಜೆಯಿಂದ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಹೇಳ್ತಾರೆ ಏನಂದ್ರೆ ಭಾವಲಿಂಗ ಪೂಜೆಯು ನಿರ್ಭಾವ ನಿಜಾನಂದ ವಸ್ತು ಸ್ವರೂಪವಾಯಿತು ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದಕ್ಕೆ ಕೊನೆಗೆ ಭಾವಲಿಂಗಾರ್ಚನೆಯಿಂದ ಏನಾಗ್ತಂದ್ರೆ ನಿರ್ಭಾವ ಎಲ್ಲ ಒಂದೇ ಆಗ್ಬಿಡ್ತದ್ರಿ. ಯಾವುದು ಬೇಕಿಲ್ಲ ಬೇಕೆನ್ನಲಾಗದು ಶರಣಂಗೆ, ಬೇಡೆನ್ನಲಾಗದು ಶರಣಂಗೆ. ಏನ್ ಯಾವುದು ಅತಿಗಳಂಗಿಲ್ಲ, ಯಾವುದು ಬೇಕನ್ನಂಗಿಲ್ಲ. ಆನಂದೇ ಆನಂದದಲ್ಲಿ ನಿಜಾನಂದದಲ್ಲಿ ಆ ಪರಮಾತ್ಮ ಸ್ವರೂಪನೇ ವಸ್ತು ಸ್ವರೂಪನು, ವಸ್ತು ಪರಮಾತ್ಮ. ಆ ಪರಮಾತ್ಮನ ಸ್ವರೂಪನೇ ಅವನಾಗ್ತಾನೆ. ಅದಕ್ಕೆ 3 ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ನಾವು ಶರಣ ಸಿದ್ಧಾಂತದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ನೀವು 10 ನಿಮಿಷ ಮಾಡಿ, 10 ನಿಮಿಷದಲ್ಲೂ ಕೂಡ ಇವು 3 ಆಗ್ಬೇಕು. 15 ನಿಮಿಷ ಮಾಡಿ, ಆದ್ರೆ 3 ಆಗ್ಬೇಕು. ಯಾವ್ಯಾವು? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇದು ಮಾಡಿದ್ರೆ ಅಂದ್ರೆ ನೀವು ಎಲ್ಲಿ ತೇಲಾಡ್ತೀರಿ ಅಂದ್ರೆ ಆ ಪರಮಾತ್ಮನಲ್ಲೇ ನೀವಲ್ಲ, ನೀವು ಪರಮಾತ್ಮ ಸ್ವರೂಪವೇ ಆಗ್ತೀರಿ. ಮತ್ತೆಲ್ಲೋ ಹುಡ್ಕೊಂಡು ಹೋಗೋದಿಲ್ಲ, ನೀವೇ ಪರಮಾತ್ಮ ಆಗ್ತಕ್ಕಂಥ ಸಿದ್ಧಾಂತನೇ ಇದು ಇಷ್ಟಲಿಂಗ ಪೂಜಾ ಯೋಗ ಅದ. ಅದಕ್ಕೆ ಇಂಥ ಒಂದು ಪೂಜೆ ನೀವು ಮಾಡಿದ್ರ ಆ ಶರಣ ನಿದ್ರೆ ಗೈದ್ರೆ ಏನಾಗ್ತದ್ರಿ? ಜಪ ಆಗ್ತದೆ. ಆ ಶರಣ ಈ ರೀತಿ ನಾವು ಪೂಜೆ ಮಾಡ್ಕೊಂಡ್ರೆ ನಿತ್ಯದಲ್ಲೂ ಜಪ ನಡೀತದ. ಎದ್ದು ಕುಳಿತರು ಶಿವರಾತ್ರಿ ಆಗ್ತದೆ ಇಲ್ರಿ? ಇನ್ನು ವರ್ಷಕ್ಕೊಮ್ಮೆ ಶಿವರಾತ್ರಿ ಇದೆ ಇಲ್ಲ, ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಅದು ಶಿವರಾತ್ರಿ ಅದ. ಅದಕ್ಕೆ ಆ ಶಿವನಲ್ಲೇ ಅಂದ್ರೆ ಆ ಪರಮಾನಂದದಲ್ಲೇ ನಾವು ಓಲಾಡ್ಬೇಕು. ಅದರಲ್ಲೇ ಇದ್ದೇವ್ರಿ, ಅದರಲ್ಲೇ ಇದ್ದೇವ್ ನಾವು. ಆದ್ರ ಆ ಒಂದು ಆ ಪರಮಾತ್ಮನನ್ನೇ ಧರಿಸ್ಕೊಂಡಿವಿ, ಅವನೇ ನಾವು ಇದ್ದೀವಿ. ಆದ್ರೂ ನಾವು ಏನ್ ತಿಳ್ಕೊಂಡಿವಿ? ಅವನೆಲ್ಲೋ ಹಣ ತಿಳ್ಕೊಂಡಿವಿ. ಹಿಂಗೆ ದಂಡಿ ಮೇಲೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಬಂಧುಗಳೇ, ಇವತ್ತಿನ ದಿವಸ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಇಷ್ಟಲಿಂಗ ಬಸವಣ್ಣನವರು 12ನೇ ಶತಮಾನದಲ್ಲಿ ಜಗತ್ತು ಎಂದು ಕಂಡರಿಯದ ಕೇಳರಿಯದ ವಿಶ್ವವಿನೂತನವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರು. ಆ ಕ್ರಾಂತಿಯ ಫಲಸ್ವರೂಪದ ತತ್ವಗಳು ಅಂದರೆ ಸರ್ವ ಸಮಾನತೆ ಬಸವಣ್ಣನವರು ಕೊಟ್ಟಿದ್ದು. ಸರ್ವರ ಅಂತರಂಗದಲ್ಲಿ ಆ ಪರಮಾತ್ಮನ ಶಕ್ತಿ ಇದೆ. ಅದಕ್ಕೆ ಸರ್ವರೊಳು ಆ ಪರಮಾತ್ಮನ ಶಕ್ತಿ ಇದ್ದಾಗ ಸರ್ವರು ಸಮಾನರು ಅಂತಕ್ಕಂಥ ತತ್ವವನ್ನು ಗುರು ಬಸವಣ್ಣನವರು ಹೇಳಿದರು. ಅಂತರಂಗದ ಆಳದಲ್ಲಿ ಹುದುಗಿದ ಆ ಶಕ್ತಿಯನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಲಿಕ್ಕೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ್ರು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂತ. ಅದಕ್ಕೆ ಇದು ದೇಹನೇ ದೇಗುಲದ, ಶಿರನೇ ಹೊನ್ನ ಕಳಸದ. ಈ ಒಂದು ದೇಹದ ಆಳದ ಅಂತರಂಗದ ಆಳದಲ್ಲೇ ಪರಮಾತ್ಮನ ಶಕ್ತಿ ಹುದುಗಿದ. ಅದನ್ನೇ ಇಷ್ಟಲಿಂಗ ರೂಪದಲ್ಲಿ ಪೂಜಿಸಬೇಕು ಅಂತ ತಿಳ್ಕೊಂಡು ಇಷ್ಟಲಿಂಗವನ್ನು ಬಸವಣ್ಣನವರು ಅಂದು 12ನೇ ಶತಮಾನದಲ್ಲಿ ಕೊಟ್ಟು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಲಿಂಗಾಯತ ಅನ್ನತಕ್ಕಂಥದ್ದು ಒಂದು ಜಾತಿಯಲ್ಲ. ಯಾರಿಗೆ ಆ ಪರಮಾತ್ಮನ ಶಕ್ತಿ ಅನುಭವಿಸಿ ಆನಂದಿಸಿ ಆ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಬೇಕಂತರೂ ಎಲ್ಲರೂ ಆ ಲಿಂಗವನ್ನು ಪೂಜಿಸಬೇಕು. ಆ ಲಿಂಗವನ್ನು ಬಸವಣ್ಣನವರು ಕೊಟ್ಟಿದ್ದು
ಅದು ಕಪ್ಪು ಬಣ್ಣ ಉಳಿದಿದೆ. ಯಾಕೆ ಕಪ್ಪು ಬಣ್ಣ ಇಷ್ಟಲಿಂಗದ ಕೊಟ್ಟದ್ರಂದರೆ ಪ್ರಪ್ರಥಮವಾಗಿ ತಾಯಿಯ ಗರ್ಭದಲ್ಲಿ ಅದು ಪೀನಿಯಲ್ ಗ್ರಂಥಿ 49ನೇ ದಿವಸಕ್ಕೆ ಪೀನಿಯಲ್ ಗ್ರಂಥಿ ಬರ್ತದೆ. ಆ ಪೀನಿಯಲ್ ಗ್ರಂಥಿನಿಂದನೇ ತಾಯಿ ತಂದೆಯರಿತು ರಕ್ತ ಕೂಡಿಕೊಂಡು ಮಗುವಿನ ಬೆಳವಣಿಗೆ ಪ್ರಾರಂಭವಾಗ್ತದೆ. ಆ ಪೀನಿಯಲ್ ಗ್ರಂಥಿ ಕಪ್ಪು ನೋಡಿದ್ರೆ ಆ್ಯಕ್ಟಿವೇಟ್ ಆಗಿ ಅದು ಮೆಲೋಟೋನಿನ್ ಅಂತಕ್ಕಂಥ ರಸ ಬಿಡ್ತದೆ. ಅದಕ್ಕೆ ನಾವು ಅಧ್ಯಾತ್ಮದಲ್ಲಿ ಅಮೃತ ರಸ ಅಂತ ಕರಿತಾ ಇದ್ದೇವೆ. ಅದಕ್ಕೆ ಬಸವಣ್ಣನವರು ಇಷ್ಟಲಿಂಗದ ಬಣ್ಣ ಕಪ್ಪು ಕೊಟ್ಟಿದ್ದಾರೆ. ಎಡಗೈಲಿಟ್ಟೇ ಪೂಜಿಸಬೇಕು. ಯಾಕೆ ಎಡಗೈಲಿಟ್ಟು ಪೂಜಿಸಬೇಕಂದ್ರೆ ಎಡಗೈಲಿಟ್ಟು ಪೂಜಿಸಿದ್ರೆ ಬಲ ಮೆದುಳು ಆ್ಯಕ್ಟಿವೇಟ್ ಆಗ್ತದೆ. ಬಲ ಮೆದುಳಿನಲ್ಲಿ ತ್ಯಾಗ, ಪ್ರೇಮ, ಸೃಜನಶೀಲತೆ, ನಿಸ್ವಾರ್ಥ ಇವೆಲ್ಲವೂ ಕೂಡ ಬಲ ಮೆದುಳಿನಲ್ಲಿದೆ. ಆ ಮೆದುಳು ಆ್ಯಕ್ಟಿವೇಟ್ ಆದ್ರೆ ಮಾನವ ಜನಾಂಗ ನಿಸ್ವಾರ್ಥದಿಂದ ಇರ್ತದೆ, ಎಲ್ಲರಿಗೂ ಪ್ರೇಮ ಮಾಡ್ತದೆ ಮತ್ತು ಒಳ್ಳೆಯ ಸೃಜನಾತ್ಮಕವಾಗಿರ್ತಕ್ಕಂಥ ಕಾರ್ಯ ಅವನು ಮಾಡ್ತಾನೆ ಅಂತಕ್ಕಂಥ ಭಾವದಿಂದ ಅದು ವೈಜ್ಞಾನಿಕವಾಗಿರ್ತಕ್ಕಂಥ ತತ್ವದ ತಳಹದಿಯ ಮೇಲೆ ಎಡಗೈಲಿಟ್ಟು ಪೂಜೆ ಮಾಡಲಿಕ್ಕೆ ಹೇಳಿದರು. ಹೀಗೆ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಒಂದು 15-20 ನಿಮಿಷ ಆ ಇಷ್ಟಲಿಂಗವನ್ನು ನೋಡಿ ನಿರೀಕ್ಷಣೆ ಮಾಡಿ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಮೂರೂ ಪೂಜೆಯನ್ನು ಲಿಂಗತ್ರಯ ಪೂಜೆ ಅಂತ ಕರೀತಾರೆ. ಅಂದರೆ ಪ್ರತಿದಿನ ಒಂದು ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಈ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಪೂಜೆಯನ್ನು ಮಾಡಿಕೊಂಡೋಣ ಅಂತಂದರೆ ಅವನಲ್ಲಿರ್ತಕ್ಕಂಥ ಒಂದು ಶಕ್ತಿ ಜಾಗೃತ ಆಗಿ ಅವನ ಆಯುಷ್ಯ, ಆರೋಗ್ಯ, ಜ್ಞಾಪಕ ಶಕ್ತಿ ಎಲ್ಲವೂ ಕೂಡ ಹೆಚ್ಚಿಸ್ತಾ ಇದೆ. ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೇನಿದರೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಂತ. ಯಾಕೆ ಅಪಮೃತ್ಯುಗಳು ತಪ್ಪುತ್ತವೆ ಅಂತಂದರೆ ಆ ಪರಮಾತ್ಮನ ಶಕ್ತಿ ಮನುಷ್ಯನೊಳಗೆ ಅರಿವಿನ ರೂಪದಲ್ಲದನ. ಆ ಅರಿವು ಜಾಗೃತ ಆಯಿತು ಅಂದ್ರೆ ಮನುಷ್ಯ ತಪ್ಪೆಜ್ಜೆ ಇಡಂಗಿಲ್ಲ. ಅದಕ್ಕೆ ಅರಿವೇ ಗುರು ಅಂತಕ್ಕಂಥ ಸಿದ್ಧಾಂತ ಬಸವಣ್ಣನವರು ಕೊಟ್ಟಿದ್ದಾರೆ. ಅದಕ್ಕೆ ಅಂಥ ಒಂದು ಇಷ್ಟಲಿಂಗವನ್ನು ಸರ್ವರೂ ಪೂಜಿಸಬೇಕು ಅಂತ ತಿಳ್ಕೊಂಡು ಇವತ್ತು ವಿಶೇಷವಾಗಿ ಶರಣರ ಒಂದು ಸಿದ್ಧಾಂತದಲ್ಲಿ ಪ್ರತಿದಿನ ಶಿವರಾತ್ರಿ ಇದೆ, ಪ್ರತಿದಿನವೂ ಲಿಂಗ ಪೂಜೆ ಮಾಡ್ಕೊಳ್ಬೇಕು. ಇವತ್ತು ಎಲ್ಲರೂ ಸಾಮೂಹಿಕವಾಗಿ ಈ ಮಹಾಶಿವರಾತ್ರಿ ದಿನ ಪೂಜೆ ಮಾಡಿಕೊಳ್ಬೇಕು ಅಂತಕ್ಕಂಥ ಜನರ ಒಂದು ನಂಬಿಕೆಯಲ್ಲಿ ಇವತ್ತು ನಾವು ಎಲ್ಲರಿಗೂ ಸಾಮೂಹಿಕವಾಗಿ ಪೂಜೆಯನ್ನು ಮಾಡಿಸಿದ್ವಿ. ಸಾಮೂಹಿಕದಲ್ಲಿ ದೊಡ್ಡ ಶಕ್ತಿ ಇದೆ. ಯಾಕಂದರೆ ಬೆಂಕಿಯಲ್ಲುಳ್ಳ ಗುಣ ಬಿಸಿ ನೀರಿನಲ್ಲಿ ಉಂಟೆ ಅಂತ. ಬಿಸಿ ನೀರಿನಿಂದ ಸ್ನಾನ ಮಾಡ್ಬೋದು, ಬೆಂಕಿಯಿಂದ ಅನ್ನ ತಯಾರು ಮಾಡ್ತೀವಿ. ಹಾಗೆಯೇ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಪೂಜೆಯಲ್ಲಿ ಆ ಪರಮಾತ್ಮನ ಶಕ್ತಿ ಯಾರ್ದೋ ಒಬ್ಬರ ಅರ್ಥ ಭಾವನೆಯಿಂದ ಭಕ್ತಿಯಿಂದ ಮಾಡಿದಾಗ ಆ ಪರಮಾತ್ಮನ ಶಕ್ತಿಯಲ್ಲಿ ಜಾಗೃತ ಆಗಿ ಎಲ್ಲರಿಗೂ ಕೂಡ ಆ ಶಕ್ತಿ ಆಶೀರ್ವಾದ ಮಾಡ್ತದೆ. ಅದಕ್ಕೆ ಸಾಮೂಹಿಕದಲ್ಲಿ ಮನುಷ್ಯನ ಒಂದು ಬೆಳವಣಿಗೆ ಇದೆ, ಮನುಷ್ಯನ ಭಾವ ಪರಿಶುದ್ಧತೆ ಇದೆ. ಹಾಗಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅಂಥ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಇವತ್ತು ಮಹಾಶಿವರಾತ್ರಿ ನಿಮಿತ್ತ ಬಸವ ಸೇವಾ ಪ್ರತಿಷ್ಠಾನ ಶರಣ ಉದ್ಯಾನದಲ್ಲಿ ಹಮ್ಮಿಕೊಂಡು ಆಚರಿಸಲಾಯಿತು. ಮೊದಲಿಗೆ ನಾವು ಪ್ರತಿ ವರ್ಷವೂ ಕೂಡ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಸುಮಾರು 2002ರಿಂದ ಈ ಒಂದು ಇಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಯೋಗವನ್ನು ಮಹಾಶಿವರಾತ್ರಿಯಿಂದ ಮಾಡ್ಕೊಂಡು ಬರ್ತೀವಿ. ಈ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಯೋಗ ನಾವು ಅವಾಗವಾಗ ನೆರವೇರಿಸ್ಕೊಡ್ತಾ ಇರ್ತೀವಿ. ವಚನ ವಿಜಯೋತ್ಸವದಲ್ಲಿ ಕೂಡ ಮೊನ್ನೆ ಭಾಳ ವೈಭವದಿಂದ ವಚನ ವಿಜಯೋತ್ಸವ 23ನೇ ವಚನ ವಿಜಯೋತ್ಸವದಲ್ಲಿ ಕೂಡ ನಾವು ಸಾಮೂಹಿಕ ಇಷ್ಟಲಿಂಗ ಪೂಜೆ ಯೋಗ ನೆರವೇರಿಸಿದ್ವಿ.